ಸಿದ್ಧಿವಿನಾಯಕ ದೇವಸ್ಥಾನದ ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರಾಗಿದ್ದರು. ತಮ್ಮ ಹೆಸರು ಸರ್? ಮಹಾಬಲಗೌಡ ನಾಗಂದೋಡಿ. ಎಷ್ಟು ವರ್ಷದ ಇತಿಹಾಸ ಈ ದೇವಸ್ಥಾನ? ಸುಮಾರು 800 ವರ್ಷದ ಇತಿಹಾಸ ಇದೆ. ಇದು ಜೀರ್ಣೋದ್ಧಾರ ಆಗಿ 2ನೇ ಸಲದ ಬ್ರಹ್ಮಕಲಶ ಆಗಿದೆ. ಪ್ರಥಮ ಬಾರಿ 2011ರಲ್ಲಿ ಆಗಿತ್ತು, ಇವಾಗ 2025ರಲ್ಲಿ ಆಗಿದೆ. ಎಷ್ಟು ಖರ್ಚು ವೆಚ್ಚ ಇಲ್ಲ ಸರ್ ಈ ದೇವಸ್ಥಾನ? ಈ ಸಲ ಬ್ರಹ್ಮಕಲಶೋತ್ಸವ ನಮಗೆ ಸುಮಾರು 1 ಕೋಟಿ ಮೇಲೆ ನಮಗೆ ಸಂಗ್ರಹ ಆಗಿದೆ. ಸುಮಾರು 80-90 ಲಕ್ಷ ಖರ್ಚಾಗಿದೆ. ಸಂಗ್ರಹ ಆಗಿದೆ ಅಂದರೆ ಸಂಗ್ರಹ ಅಂದರೆ ಬೇರೆ ಬೇರೆ ಸಾರ್ವಜನಿಕ ಭಕ್ತಾದಿಗಳು ಸಿಕ್ಕಿದೆ. ಆಮೇಲೆ ಶ್ರೀ ಕ್ಷೇತ್ರ ಧರ್ಮಸ್ಥಳದಿಂದ ಪೂಜ್ಯ ಕಾವಾದರು ಕೊಟ್ಟಿದ್ದಾರೆ. ಈ ರೀತಿಯಾಗಿ ಎಷ್ಟು ಬಂದಿದೆ ಸರ್ ಧರ್ಮಸ್ಥಳದಿಂದ? ಧರ್ಮಸ್ಥಳ ನಮಗೆ ನಗದು ರೂಪದಲ್ಲಿ ಬ್ರಹ್ಮಕಲಶೋತ್ಸವದಲ್ಲಿ 2 ಲಕ್ಷ ಕೊಟ್ಟಿದ್ದಾರೆ. ಮತ್ತು ಸಮುದಾಯ ಅಭಿವೃದ್ಧಿ ನಿಧಿಯಿಂದ ಅಂತೇಳಿ ಹಾಲ್ ಕಟ್ಟಲಿಕ್ಕೆ ಒಂದು 2 ಲಕ್ಷ ಕೊಟ್ಟಿದ್ದಾರೆ. ಮತ್ತು ಇದು ನಗದು ರೂಪದಲ್ಲಿ ಕೊಟ್ಟಿದ್ದಾರೆ. ನಗದು ಅಲ್ಲದೆ ವಸ್ತು ರೂಪದಲ್ಲಿ ಇನ್ನೂ ಸ್ವಲ್ಪ ನಮಗೆ ಜಾಸ್ತಿ ಸಹಕಾರ ಮಾಡಿದ್ದಾರೆ. ವಸ್ತು ರೂಪ ಅಂದರೆ ಏನು ಅನ್ನದಾನಕ್ಕೆ ಬೇಕಾಗುವಂಥ ಅಕ್ಕಿ ಇರ್ಬೋದು, ತರಕಾರಿಗಳಿರ್ಬೋದು, ಇನ್ನು ಬೇರೆ ಬೇರೆ ಅಲಂಕಾರಿಕ ವಸ್ತುಗಳಿರ್ಬೋದು, ಇನ್ನು ಬೇರೆ ಸ್ವಚ್ಛತೆಗೆ ಬೇಕಾದಂಥ ಇರ್ಬೋದು. ಈ ರೀತಿಯಾಗಿ ಎಲ್ಲ ರೀತಿ ತುಂಬ ರೀತಿಯ ಸಹಕಾರ ಮಾಡಿದ್ದಾರೆ. ಇವಾಗ ಊರವ್ರದ್ದು ಮತ್ತು ಭಕ್ತರದ್ದು ಸಂಗ್ರಹ ಆಗಿದೆ ಅಂತ ಹೇಳಿದ್ದೀರಿ ಸರ್. ನೀವು ಧರ್ಮಸ್ಥಳಕ್ಕೆ ನೀವೇನಾದರೂ ಮನವಿ ಮಾಡಿದ್ರಾ ಈ ರೀತಿ? ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಅಂದರೆ ನಮಗೆ ಇಲ್ಲಿಗೆ ಪೆರ್ಲ ಬೈಪಾಡಿ ಮತ್ತು ಅಲ್ಲಿಗೆ ಒಂದು ಅವಿನಾಭಾವ ಸಂಬಂಧ ಇದೆ. ಒಂದನೇದಾಗಿ ಇಲ್ಲೆಲ್ಲ ಅಲ್ಲಿಯ ಒಕ್ಕಲ್ತನದವರು ಇರೋದು, ವಕೀಲನವರು ಇರೋದು ಇಲ್ಲಿ. ಹಾಗೆ ಮನವಿ ಕೊಡ್ತೇವೆ, ಸಂಪರ್ಕ ಇದೆ ಭಾಳಷ್ಟು ಜಾತ್ರೆಯಲ್ಲಿ ಅಥವಾ ಬೇರೆ ಬೇರೆ ರೀತಿಯ ಸಂಪರ್ಕ ಇರ್ತದೆ. ಮನವಿ ಕೂಡ ಕೊಟ್ಟಿದ್ದೇವೆ. ಆವಾಗ ಬ್ರಹ್ಮಕಲಶ ಕಮಿಟಿ ಮಾಡಬೇಕಿದ್ರೆ ನಾವು ಪ್ರಥಮವಾಗಿ ಅಲ್ಲಿ ಅವರ ಹತ್ರ ತಿಳಿಸಿ ಆಶೀರ್ವಾದ ತಗೊಂಡು ಮತ್ತೆ ಕಮಿಟಿ ರಚನೆ ಮಾಡಿದ್ದು. ಹೌದೌದು. ಇವಾಗ ಒಂದು ಚರ್ಚೆ ನಡೀತಾ ಇದೆ, ಧರ್ಮಸ್ಥಳ ಹಿಂದೂ ದೇವಸ್ಥಾನ, ಜೈನರ ಆಡಳಿತ ಯಾಕೆ ಅಂತ ಹೇಳಿ. ಇದು ಹಿಂದೂ ದೇವಸ್ಥಾನ ಆದರೂ ಇಲ್ಲಿ ಅನುದಾನ ಕೊಟ್ಟವರು ಕಾವಂದ್ರ ಅಂತ ನೀವು ಹೇಳ್ತಾ ಇದ್ದೀರಿ, ಏನು ಹೇಳ್ತೀರಿ ಸರ್? ಅಲ್ಲ, ಅದು ಬೇರೆ ಕಡೆ ಚರ್ಚೆ ಇರ್ಬೋದು. ನಮ್ಮ ಹತ್ರ ಅಂಥ ಭಾವನೆ ಇಲ್ಲ. ನಾವು ಆ ರೀತಿಯ ಯೋಚನೆ ನಮ್ಮ ಹತ್ರ ಇಲ್ಲ. ಅದು ಈ ಜೈನರು ನಮ್ಮ ಹತ್ರ ಭಾವನೆ, ಜೈನರು ಕೂಡ ಹಿಂದೂಗಳೇ, ಬ್ರಾಹ್ಮಣರು ಹಿಂದೂಗಳೇ, ಗೌಡರು ಹಿಂದೂಗಳೇ, ಮತ್ತು ಶೆಟ್ರುಗಳ ಹಿಂದೂಗಳು, ಪೂಜಾರಿಗೆ ಹಿಂದೂಗಳು, ದಲಿತರು ಹಿಂದೂಗಳು, ಹರಿಜನ ಹಿಂದೂಗಳು, ಎಲ್ಲರೂ ಹಿಂದೂಗಳೇ. ಆದರೂ ಈ ಚರ್ಚೆ ಯಾಕೆ ನಡೀತಾ ಇದೆ ಸರ್? ಇವಾಗ ಅವರು ಜೈನರ ಆಡಳಿತ ಅಂದರೆ ಅವರು ಜೈನ ಬಸದಿ ಜೀರ್ಣೋದ್ಧಾರ ಮಾಡ್ಬೋದಿತ್ತು. ಈ ರೀತಿ ದೇವಸ್ಥಾನಕ್ಕೆ ಯಾವ ರೀತಿ ಕೊಡ್ತಾ ಇದ್ದಾರೆ? ಅವ್ರು ಯಾಕೆ ಕೊಡಬೇಕು? ಇಲ್ಲ, ನಾನು ಹೇಳಿದೆ ಅವ್ರು ನಮಗೆ ಆ ರೀತಿಯ ಭಾವನೆ ನಮ್ಮ ಹತ್ರ ಇಲ್ಲ. ನಮಗೆ ನಾವು ನಾನಂದರೆ ನಾವು ಕೂಡ ಹಿಂದೂ ಸಂಘಟನೆ ಕೆಲಸ ಮಾಡ್ತಿರೋ, ನಾವು ಜೈನರು ಮತ್ತು ಯಾರು ನಮ್ಮ ಹಿಂದೂಗಳು ಅದು ಭಾವನೆ ಇಲ್ಲ. ಅದು ಅವರಲ್ಲಿ ಹಿಂದೂಗಳಂತ ನಮ್ಮ ಹತ್ರ ಭಾವನೆ ಇರೋದು. ಚರ್ಚೆ ಬಗ್ಗೆ ಏನು ಹೇಳ್ತೀವಿ? ಚರ್ಚೆ ಬಗ್ಗೆ ನಾವು ಅದರ ಬಗ್ಗೆ ಚರ್ಚೆ ಬಗ್ಗೆ ನಾವೇನೋ ಕಾವಂದ್ರೆ ವಿರೋಧವಾಗಿ ನಮ್ಮ ಮಾತಲ್ಲಿಕ್ಕೆ ಏನಿಲ್ಲ. ನಾವಂತೂ ಮಾತ್ರ ಸ್ಥಿತಿಲ್ಲ, ಯಾಕೆ ನಮಗೆ ಅಷ್ಟು ಸಹಕಾರ ಮಾಡಿದ್ದಾರೆ. ಮತ್ತು ಅವರ ಮೇಲೆ ಪೂಜ್ಯ ಭಾವನೆ ಮೊದಲಿಂದ ಇದೆ, ಅದು ಮುಂದೆ ಕೂಡ ಇರ್ತದೆ. ಅದು ಬೇರೆ ಯಾರೋ ಚರ್ಚೆ ಮಾಡ್ತಾರೆ ಅಂತೇಳಿ ನಾವು ಆ ಚರ್ಚೆಯಲ್ಲಿ ಭಾಗಿಯಾಗೋದಿಲ್ಲ. ನಾವು ಅದನ್ನು ನಮ್ಮ ಆತ್ಮಸಾಕ್ಷಿ ಇರ್ತದೆ, ಆ ರೀತಿ ನಾವು ನಡ್ಕೊಳ್ಳೋದು. ಬೇರೆಯವರು ಹೇಳಿದ್ದಕ್ಕೆ ನಾವು ಇಲ್ಲ, ಆ ರೀತಿಯಲ್ಲಿ ನಾವಿಲ್ಲ. ಸಹಕಾರ ಆಗಲಿ ವಿರೋಧ ಆಗಲಿ, ಅದು ನಮ್ಮ ಸ್ವಂತ, ಏನಿತ್ತು ನಮ್ಮ ಸ್ವಂತ. ಅಲ್ಲ, ಈ ಚರ್ಚೆ ವಿಚಾರವಾಗಿ ಒಂದಿಷ್ಟು ಸಮಾಜದಲ್ಲಿ ನಮ್ಮಲ್ಲೇ ಒಂದು ಕಂದಕ ಸೃಷ್ಟಿ ಮಾಡುವಂಥ ಪ್ರಯತ್ನ ಅಥವಾ ಬಿರುಕು ಮೂಡಿಸುವಂಥ ಒಂದು ಪ್ರಯತ್ನ ನಡೀತಾ ಇದೆ. ಇದಕ್ಕೆ ತಮ್ಮ ಅಭಿಪ್ರಾಯ? ಬ್ರಹ್ಮಕಲಶೋತ್ಸವ ಸಮಿತಿ ಅಧ್ಯಕ್ಷರು ಆಗಿದ್ದಾರೆ ನಾವು. ಅಲ್ಲ, ಅದು ನಮ್ಮಲ್ಲಿಗೆ ಬೇರುಕು ಬೀಳಬಾರ್ದು ನಮ್ಮದು ಅದು ಬೇಡಿಕೆ. ಅದು ನಾವು ಆ ವಿಷಯದಲ್ಲಿ ನಮ್ಮಲ್ಲಿಗೆ ಬೇರುಕು ಬಿಟ್ಟರೆ ಬೇರೆಯವರು ಕಾದು ಕುಳಿತಿರ್ತಾರೆ, ಅದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು ನಾವು. ಆದರೆ ಇವಾಗ ಬೇರೆಯವರು ಮಾತಾಡೋಕ್ಕಿಂತ ಜಾಸ್ತಿ ನಮ್ಮವರೇ ಮಾತಾಡ್ತಾ ಇದ್ದಾರೆ. ಅಲ್ಲ, ಅದು ಸ್ವಲ್ಪ ಅವರಿಗೆ ಜ್ಞಾನದ ಕೊರತೆ ಇರ್ಬೋದು. ಯಾವುದು ಮಾತನಾಡಬಾರ್ದು, ಯಾವುದು ಮಾತಾಡಬೇಕಂತ ಕೆಲವರಿಗೆ ಗೊತ್ತಿರೋದಿಲ್ಲ, ಅದು ಇರ್ಬೋದು ಅಷ್ಟೇ. ಕೆಲವರಿಗೆ ಇಂಥದ್ದೇ ನಾನು ಮಾತಾಡೋ ಗೊತ್ತಿರ್ತದೆ, ಕೆಲವು ಇಂಥ ಮಾತಾಡ್ಬೋದು ಅನ್ನುವಂಥ ಪರಿಜ್ಞಾನ ಇರ್ತದೆ, ಕೆಲವರಿಗೆ ಇರೋದಿಲ್ಲ. ಅಂದರೆ ಎಲ್ಲರೂ ಒಂದೇ ರೀತಿ ಇರೋದಿಲ್ಲಲ್ಲ. ಇದರಲ್ಲಿ ಹಳ್ಳಿ ಜನರು ಇರ್ತಾರೆ, ತಿಳಿದವರು ಇರ್ತಾರೆ. ಆವಾಗ ನಾವು ಅವರ ಬಗ್ಗೆ ಏನು ಮಾತನಾಡಲಿಕ್ಕೆ ಆಗೋದಿಲ್ಲ. ಅಥವಾ ನಾವು ಮುಂದಕ್ಕೆ ಸುಧಾರಿಸ್ತಾರೆ ಎನ್ನುವಂಥ ಭಾವನೆಯಲ್ಲಿ ನಾವು ಇರಬೇಕಾಗ್ತದೆ. ಯಾವಾಗಲೂ ಕಾಲ ಒಂದೇ ರೀತಿ ಇರೋದಿಲ್ಲ, ಕಾಲ ಬದಲಾಗ್ತದೆ. ಆ ಯೋಚನೆ ನಾವು ಇರಬೇಕಾಗ್ತದೆ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.